ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೇನೆ. ನೆನ್ನೆದು ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಯಾಕಂದರೆ ನನಗೂ ತುಂಬಾ ಇಷ್ಟ ಆಯಿತು, ತುಂಬ ಖುಷಿಯಾಯಿತು, ಹಾಗೆ ಸ್ವಲ್ಪ ಬೇಜಾರಾಯಿತು. ಬೇಜಾರು ಯಾಕಾಯಿತು ಅಂದರೆ ಅಣ್ಣ ಅಕ್ಕ ಹೋಗಿದ್ದು ತುಂಬಾ ಬೇಜಾರಾಯಿತು. ನನಗಿಂತ ಜಾಸ್ತಿ ಅಮ್ಮ ನಾನು ಕ್ಲಾಸಿಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿದ್ದಾರೆ 2 ಸತಿ. ಅವರು ಹೋದ್ರಾ, ಅವ್ರಿಗೇನು ಮಾಡಿಕೊಟ್ಟಿಲ್ಲ. ಮತ್ತು ಅಕ್ಕ ಪಲಾವಿನ ಸೊಪ್ಪು ಕೇಳಿದ್ಲು, ಅಂದರೆ ಗಿಡ ಕೇಳಿಲ್ಲ ಆಯಿತಾ. ಅದನ್ನ ಅಮ್ಮ ತೆಗೆದಿಟ್ಟಿದ್ದಾರೆ, ಕೊಟ್ಟು ಕಳ್ಸೋಕ್ಕೆ ಆಗಿಲ್ಲ. ಅದಕ್ಕೆ ಅದನ್ನ ತೆಗೆದಿಟ್ಟಿದ್ದೆ, ನೀನು ನೆನ್ಪು ಮಾಡೋದಲ್ವಾ, ಅವ್ರಿಗೇನು ಮಾಡಿಕೊಟ್ಟಿಲ್ಲ, ಏನೂ ಮಾಡಿಕೊಟ್ಟಿಲ್ಲ ಅಂತಿದ್ದಾರೆ. ಮಾಡಿಕೊಟ್ಟಿದ್ದಾರೆ, ಆದರೂ ಅವ್ರಿಗೇನೋ ಒಂಥರ ಸಮಾಧಾನ ಇಲ್ಲ, ಅದು ಮಾಡಿಕೊಟ್ಟಿಲ್ಲ ಇದು ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ಅಣ್ಣನ ತುಂಬ ಹಚ್ಕೊಂಡ್ಬಿಟ್ರು ಅಮ್ಮ. ಅಯ್ಯೋ, ನನಗೆ ಅವನ ಅಮ್ಮ ಕರಿಬೇಕಾದ್ರೆ ಏನೋ ಒಂಥರ ಆಗ್ತಾಯಿತ್ತು, ದುಃಖ ಬರೋ ಥರ ಆಗ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಯಾಕಂದರೆ ಅಣ್ಣ ಅಮ್ಮನೇ ಕರಿತಾಯಿದ್ರು. ಫುಲ್ ಇಡೀ ದಿನ ಅಮ್ಮ ಅಂತ ಅಮ್ಮನಿಂದನೇ ಸುತ್ತುತ್ತಾ ಅಮ್ಮಗೆ ಅದೆಲ್ಲ ನೆನಪಾಗಿ ಪ್ರಮೋದರ ಹತ್ರ ಹೇಳ್ತಾಯಿದ್ರು. ಅಮ್ಮ ಅಂತ ಕರೀತಿದ್ದ, ನನಗೆ ಅದೇ ನೆನಪಾಗ್ತಾಯಿದೆ, ಏನೋ ಒಂಥರ ಬೇಜಾರಾಗ್ತಾಯಿದೆ, ಏನೂ ಮಾಡಿಕೊಟ್ಟಿಲ್ಲ ಅನಿಸ್ತಾಯಿದೆ ಅಂತ. ಅದಕ್ಕೆ ಪ್ರಮೋದನ ನನಗೆ ಕರೆದ್ಬಿಟ್ಟು, ದಿವ್ಯಾ ಇನ್ಮೇಲೆ ಡೈಲಿ ನಿನ್ನ ಅಮ್ಮಂಗೆ ಒಂದು 100 ಸತಿ ಅಮ್ಮ ಅಂತ ಕರಿ ಅಂತೆ. ಹಂಗೆ ಹೇಳಿ ಸ್ವಲ್ಪ ಕಾಮಿಡಿ ಹಂಗೆ ಮಾಡ್ತಾಯಿದ್ರು. ಬಟ್ ಅಮ್ಮ ಮಾತ್ರ ತುಂಬಾ ಬೇಜಾರಾಗ್ಬಿಟ್ರು, ನನಗೂ ಬೇಜಾರಾಯಿತು. ಇನ್ನೊಂದು ಖುಷಿ ವಿಷಯ ಏನಂದರೆ, ನನಗೆ ವ್ಲಾಗಿಗೆ 12 ಕಮೆಂಟ್ ಬಂದಿದೆ, 3 ವ್ಲಾಗಿಗೆ. ಫುಲ್ಲು ಖುಷಿಯಾಗಿಬಿಟ್ಟೆ ನಾನು ಆ ವ್ಲಾಗು ಕಮೆಂಟ್ ಓದ್ತಾ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಹಾಕಿದ್ದಾರೆ ಲಾಸ್ಟ್ ವೀಡಿಯೋ ನೋಡಿಬಿಟ್ಟು, ಯಾಕೆ ವ್ಲಾಗಲ್ಲಿ 3 ವೀಡಿಯೋಸ್ ಹೆಸರು 12 ಕಮೆಂಟ್ ಬಂದಿರೋಕ್ಕೆ ಇಷ್ಟು ಖುಷಿಯಾಗಿದ್ದೀರಲ್ಲ, ಶಾರ್ಟ್ಸಲ್ಲಿ ತುಂಬ ಕಮೆಂಟ್ಸ್ ಬಂದಿದೆಯಲ್ಲ, ಆವಾಗ ಅದನ್ನ ಮೆನ್ಷನ್ ಮಾಡಿಲ್ಲ ಅಂತ. ಶಾರ್ಟ್ಸಲ್ಲಿ ಕಮೆಂಟ್ ಮಾಡಿದ್ದಾರೆ, ಅದು ಖುಷಿನೇ. ಬಟ್ ವ್ಲಾಗಲ್ಲಿ ಮಾಡ್ಬೇಕಾದ್ರೆ ಏನೋ ಒಂದು ನನಗೆ ಹೇಗೆ ಹೇಳ್ತಾರೆ, ಒಂದು ಸ್ವಲ್ಪ ನನಗೆ ಕನೆಕ್ಟ್ ಆಗುತ್ತೆ ಆ ವ್ಲಾಗಲ್ಲಿ ಹಾಕೋ ಕಮೆಂಟ್ಸ್ಗಳು. ಒಂದು ಸ್ವಲ್ಪ ಏನೋ ಒಂಥರ ಖುಷಿ ಅಂತ ಫೀಲ್ ಆಗುತ್ತೆ. ಯಾಕಂದರೆ ಶಾರ್ಟ್ಸಲ್ಲಿ ಮಾಡೋದಕ್ಕೆ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ, ಅಂದರೆ ಟೈಪ್ ಮಾಡೋದು. ಅದೇ ವ್ಲಾಗಲ್ಲಿ ಮಾಡಿದೆ ನಾನು, ಅದಕ್ಕೆ ನಿಮಗೆ ಲೈವಾಗಿ ಬಂದು ಹಿಂಗೆ ರಿಪ್ಲೈ ಕೊಡ್ತೀನಲ್ವ, ಅದರಲ್ಲಿ ಇರೋ ಖುಷಿನೇ ಬೇರೆ. ಹಾಗಾಗಿ ವ್ಲಾಗಿಗೆ ಬರೋದನ್ನ ಕಮೆಂಟ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ಬಟ್ ಶಾರ್ಟ್ಸಿಗೂ ಬರೋ ಗಾಳಿ ನೋಡಿ ಗೈಸ್, ವಾ ಎಷ್ಟು ಗಾಳಿ ಇದೆ ನೋಡಿ, ಎಲ್ಲ ಹಾರ್ಕೊಂಡು ಹೋಗ್ತಾ ಉಂಟು. ಬಟ್ ಶಾರ್ಟ್ಸಿಗೆ ಬರೋದು ಕಮೆಂಟ್ಸು, ವ್ಲಾಗಿಗೆ ಬರೋ ಕಮೆಂಟ್ಸು ನಾನು ಇದು ಮಾಡ್ತಾಯಿಲ್ಲ, ಅಂದರೆ ಡಿಫ್ರೆನ್ಸ್ ಅಂತ ಡಿವೈಡ್ ಮಾಡ್ತಾಯಿಲ್ಲ. ಎರಡೂ ನನಗೆ ಖುಷಿನೇ. ಆದರೆ ವ್ಲಾಗಿಗೆ ಬರೋದು ಏನೋ ಒಂದು ಸ್ವಲ್ಪ ಜಾಸ್ತಿ ಖುಷಿ ಕೊಡುತ್ತೆ. ಹಾಗಾಗಿ ಅದನ್ನ ಮೆನ್ಷನ್ ಮಾಡಿದೆ. ನೀವು ಶಾರ್ಟ್ಸಿಗೆ ಕಮೆಂಟ್ ಮಾಡೋರು ಪ್ಲೀಸ್ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಅದಕ್ಕೆ ಅಲ್ಲೇ ನಾನು ರಿಪ್ಲೈ ಕೊಡ್ತಾ ಇದ್ದೀನಲ್ವ. ಅಂದರೆ ಈ ವ್ಲಾಗಿಗೆ ಮಾಡಿದರೆ ನಾನು ಅದಕ್ಕೆ ಫುಲ್ ಹಿಂಗೆ ಬಂದು ಮಾತಾಡ್ಬೇಕಾದ್ರೆ ಅದರಲ್ಲಿರೋ ಖುಷಿ ಬೇರೆ ಅಂತ ಹೇಳಿದೆ ಅಷ್ಟೇ. ಇದಾಗಿತ್ತು ಲಾಸ್ಟ್ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ, ಇವತ್ತು ನನಗೆ ಶ್ರೇಯಾಂಶಿಗೆ ಅಮ್ಮ ಒಂದು ಪೂಜೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಮುತ್ತಪ್ಪ ಸ್ವಾಮಿ ಪೂಜೆಗೆ. ಮುತ್ತಪ್ಪ ಸ್ವಾಮಿ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದು ಈವ್ನಿಂಗ್ ಇರೋದು ಪೂಜೆ. ನಾನು ಇದುವರೆಗೂ ನೋಡಿಲ್ಲ ಅದು ಪೂಜೆ ಹೇಗಿರುತ್ತೆ ಅಂತ. ಇವತ್ತು ನಾನು ಫಸ್ಟ್ ಟೈಮ್, ನಿಮಗೂ ಫಸ್ಟ್ ಟೈಮ್ ಆಗಿ ಅದನ್ನ ತೋರಿಸ್ತಾ ಇದ್ದೀನಿ. ಯಾರ್ಯಾರು ನೋಡಿಲ್ಲ ಅವರಿಗೆ ಪೂಜೆ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಬಂದು ಆಲ್ರೆಡಿ 10:30 ಆಗಿದೆ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋಕ್ಕಿತ್ತು. ಮತ್ತು ಶ್ರೇಯಾಂಶಿಗೆ ಸ್ವಲ್ಪ ತಿನ್ನೋಕ್ಕೆಲ್ಲ ಕೊಟ್ಟು, ಇನ್ನೂ ನಾನು ಬ್ರೇಕ್ಫಾಸ್ಟ್ ಆಗಿಲ್ಲ. ಬ್ರೇಕ್ಫಾಸ್ಟ್ ಇವಾಗ ಮಾಡ್ಕೊತೀನಿ. ಏನು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮಮ್ಮಿ ನಮ್ಮ ಅಕ್ಕ ಕಾಲ್ ಮಾಡ್ತಾ ಇದ್ದಾಳೆ, ಏನು ಬ್ರೇಕ್ಫಾಸ್ಟ್ ತಿಂತೀನಿ ಅಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ಒಳಗೆ ಹೋಗೋಣ ಬನ್ನಿ. ಶ್ರೇಯಾಂಶ್ ಬನ್ನಿ. ಗೈಸಿನ ಬೆಳಗ್ಗೆ ಬಿದ್ದುಬಿಟ್ಟು ಗಾಯ ಮಾಡ್ಕೊಂಬಿಟ್ಟವನಲ್ಲಿ ತುಂಡು ನೋಡಿ. ಎಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ, ಇವನು ಸುಮ್ಮನೆ ನಡೆಯೋದಿಲ್ಲ ಗೈಸ್. ಓಡ್ಕೊಂಡು ಬಂದ, ಬಿದ್ದುಬಿಟ್ಟ. ಯಪ್ಪ, ನನಗಂತೂ ನಾನು ಇರ್ಬೇಕಾದ್ರೆ 2-3 ದಿನ ಆಯಿತು ಬೀಳ್ತಾನೆ ಇದ್ದಾನೆ. ಸರಿ ಸೌಂಡ್ ಮಾಡಬೇಡ. 2-3 ಸತಿ ಬಿದ್ದಿದ್ದಾನೆ. ಅಮ್ಮ ಬಂದು ಹೇಳ್ತಾರೆ, ನೀನು ಇರ್ಬೇಕಾದ್ರೆ ಬೀಳ್ತಾನಲ್ಲ, ಯಾಕೆ ಅಂತ. ನನಗಂತೂ ಇವ್ನು ಯಾಕೆ ನಾನು ಇರ್ಬೇಕಾದ್ರೆ ಈ ಥರ ಎಲ್ಲ ಮಾಡ್ಕೊತಾನೆ ಅಂದರೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಪುಣ್ಯಕ್ಕೆ ಮಿತ್ತೂ ಇದ್ದ, ಅವನೇ ಓಡೋಗಿ ಬೀಳ್ತಾನೆ.
ಮತ್ತು ಸ್ವಲ್ಪ ತಂದೆ ದಿವ್ಯ ಹಂಗೆ ಮಾಡ್ಬೇಕಾದ್ರೆ ಬಿಟ್ಟೆ ನಾನು ಏನಾದರೂ ಮಾಡೋಕ್ಕೆ ಹೋಗಿರ್ತೀನಿ ಆ ಟೈಮಿಗೆ ಬಿದ್ದುಬಿಡ್ತಾನೆ. ಆಮೇಲೆ ನನ್ನ ಮೇಲೆ ತಾಕಿಬಿಡ್ತಾನೆ. ಪ್ರಮೋದ್ ನನಗೆ ಬೈತಾರೆ ಅಲ್ವಾ ಸನ್ನಿ? ಏನು ಮಾಡ್ತಿದ್ದಾನೆ ನೋಡಿ ಅವನು. ಏನು ಮಾಡ್ತಿರೋದು ನೀವು ಅಲ್ಲಿ ಕುತ್ಕೊಂಡು? ಹಾಂ ಪಾಣಿ ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟು ಗಾಯ ಮಾಡ್ಕೊಂಬಿಟ್ಟು ನನ್ನ ಮೇಲೆ ಹತ್ತಾಗ್ತಾನೆ. ಈಗ ಸದ್ಯಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ, ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಹೋಗೋಣ ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮತ್ತು ಚಟ್ನಿ, ಸಾಂಬಾರಿತ್ತು. ಅದು ಇವತ್ತು ನಾನು ಸಾಂಬಾರಿಂದು ಕ್ವಾಂಟಿಟಿ ಕಮ್ಮಿ ಮಾಡಿದ್ದೆ, ಹಾಗಾಗಿ ಸಾಕಾಗೋದಿಲ್ವೇನೋ ಅಂತ ಚಟ್ನಿ ಮಾಡಿದ್ದೀನಿ, ಪುದೀನ ಚಟ್ನಿ. ಈಗ ಬ್ರೇಕ್ಫಾಸ್ಟ್ ಬೇಗ ಮುಗಿಸ್ಕೊಂಬಿಡೋಣ. ನಂದು ಶ್ರೇಯಾಂಶಿನ ಬ್ರೇಕ್ಫಾಸ್ಟ್ ಮುಗಿಸಿದ್ದೆ. ಸ್ವಲ್ಪ ಬಟ್ಟೆಗಳಿತ್ತು, ಎಲ್ಲ ವಾಶ್ ಮಾಡಿದೆ. ಅದು ಅಜ್ಜಿದ ಮ್ಯಾಮ್ ಮದುವೆಗೆ ತೊಗೊಂಡೋಗಿದ್ದಲ್ಲ ಆ ಡ್ರೆಸ್ಸಸ್ಸು. ನೆನ್ನೆ ಕ್ಲಾಸ್ ಬಂದು ಸ್ವಲ್ಪ ತೊಳೆದಿದ್ದೆ, ಇನ್ನು ಸ್ವಲ್ಪ ಬಾಕಿ ಇತ್ತು, ಅದು ಸ್ವಲ್ಪ ತೊಳೆದಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಅದು ಸಂಡೇ ತೊಳೆಯೋಣ ಅಂತ ಹಾಗೆ ಎತ್ತಿಟ್ಟಿದ್ದೀನಿ. ಅದು ಮುಗಿದ ತಕ್ಷಣ ಸಂಜೆ ನಾನು ಹೇಳಿದ್ನಲ್ಲ ಪೂಜೆಗೆ ಹೋಗ್ತಾಯಿದ್ದೀನಿ ಅಂತ, ಹಾಗಾಗಿ ಸಂಜೆ ಅಮ್ಮ ಕೆಲಸ ಬಿಟ್ಟು ಬರೋದೇ ಲೇಟ್ ಆಗುತ್ತೆ, ಒಂದು 6 ಆಗುತ್ತೆ. ಅವ್ರು ಬಂದು ನಾನು ಅಡುಗೆ ಮಾಡಬೇಕಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈವ್ನಿಂಗಿಗೆ ಸಾಂಬಾರು ಇವಾಗಲೇ ಪ್ರಿಪೇರ್ ಮಾಡಿದ್ದೀನಿ. ಅಂತ ಸ್ಪೆಷಲ್ ಏನು ಮಾಡಿಲ್ಲ, ಬೇಳೆ ಸಾರು ಮಾಡಿದ್ದೀನಿ. ಬೇಳೆ ಸಾರಿಗೆ ಸೈಡ್ ಡಿಶ್ ನನಗೆ ಪಲ್ಯ ಗಿಲ್ಯ ಹಪ್ಳ ಅದೆಲ್ಲ ಆಗ್ಬರೋದಿಲ್ಲ. ಹಾಗಾಗಿ ಈ ಪೀಸ್ ಮೀನು ನೆನ್ನೆ ನಾನು ತೋರಿಸಿದ್ನಲ್ಲ ನೆನ್ನೆ ವ್ಲಾಗಲ್ಲಿ, ಪೀಸ್ ಕಟ್ ನಂಗೆ ಮೀನು ಅಂತ ಹೇಳ್ತಾರೇನೋ, ಅದು ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಅದು ಹೆಸರು ನಂಗೆ ಮೀನು ಅಂತ. ಅದನ್ನ ಫ್ರೈ ಮಾಡಿಟ್ಟಿದ್ದೀನಿ ಇವಾಗ ನೋಡಿ. ಇದು ತುಂಬಾ ಟೇಸ್ಟ್ ಇದೆ. ವೆಜಿಟೇಬಲ್ ಸಾಂಬಾರಿಗೆ ತಿನ್ಬೇಕಾದ್ರೆ ನೆನ್ನೆ ಸಖತ್ತಾಗಿತ್ತು. ಹಾಗಾಗಿ ಬೇಳೆ ಸಾರಿಗೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ, ನನಗೆ ಆ್ಯಕ್ಚುಲಿ ಬೇಳೆ ಸಾರಿಗೆ ಈ ಚಿಕನ್ ಅಂತ ಫ್ರೈ ಮಾಡಿರೋದು, ಫಿಶ್ ಫ್ರೈ ಮಾಡಿರೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಕಾಂಬಿನೇಷನ್. ಹಾಗಾಗಿ ಈ ಥರ ಎರಡೇ ಮಾಡಿದ್ದೀನಿ. ಆಮೇಲೆ ಇನ್ನು ಸ್ವಲ್ಪ ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಅಕ್ಕಿ ಮತ್ತು ಇದು ಏನು ಹೇಳ್ತಾರಪ್ಪ, ಇದೇನೋ ಹೇಳ್ತಾರಲ್ಲ, ಇದು ಹೆಸರು ನನಗೆ ಗೊತ್ತಿಲ್ಲ, ಮರ್ತೋಯ್ತು. ಅದನ್ನು ನೆನೆಯಕ್ಕೆ ಹಾಕಿದ್ದಾರೆ ಇಡ್ಲಿಗೆ. ಉದ್ದಿನಬೇಳೆ, ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಯಕ್ಕೆ ಹಾಕಿದ್ದಾರೆ. ಇದನ್ನು ಇನ್ನೇನೊಂದು 4:30 ಹಂಗೆ ರುಬ್ಬಿಟ್ಟು ಇಟ್ಬಿಡ್ತೀನಿ. ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ. ಅಮ್ಮ ಬಂದ ತಕ್ಷಣ ರೆಡಿಯಾಗಿ ಹೋಗ್ಬೇಕಾದ್ರೆ ಇದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಏನೂ ನೆನಪೇ ಇರೋದಿಲ್ಲ. ಹಾಗಾಗಿ ಇವಾಗ ಸದ್ಯಕ್ಕೆ ಇವಾಗ ಟೈಮ್ ಬಂದು 1 o'clock ಹಾಕಿದೆ. ಶ್ರೇಯಾಂಶಿಗೆ ಊಟ ಕೊಟ್ಟು ಅವನಿಗೆ ಸ್ವಲ್ಪ ಮಲಗಿಸ್ಬೇಕು. ನಿದ್ದೆ ಮಾಡಿಲ್ಲ ಅಂದರೆ ಸಂಜೆ ನಮಗೆ ನಿಜವಾಗ್ಲೂ ದೇವ್ರ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀರಲ್ಲ, ಅಲ್ಲಿ ನಿಂತ್ಕೊಂಡು ಪೂಜೆ ನೋಡೋಕ್ಕೂ ಸಹ ಟೈಮ್ ಸಿಗೋದಿಲ್ಲ. ಹಂಗೆ ಮಾಡಿಬಿಡ್ತಾನೆ, ಹಿಂಸೆ ಮಾಡಾಕ್ಬಿಡ್ತಾನೆ. ಹಾಗಾಗಿ ಅವನಿಗೆ ಬೇಗ ಬೇಗ ತಿನ್ನೋಕೆ ಕೊಟ್ಬಿಡ್ತೀನಿ. ಬೆಳಗ್ಗೆ ಅವನು ನೀರು ದೋಸೆ ಚಟ್ನಿ ತುಂಬ ಇಷ್ಟಪಟ್ಟು ತಿಂದಾಗ ನಾನು ಮಾಡಿದ್ದು, ಹಾಗಾಗಿ ಅದನ್ನೇ ಕೊಟ್ಟು ನೋಡೋಣ ಅಂತ, ಅದಾದರೆ ತಿನ್ಬೋದೇನೋ ಅಂತ. ಅದು ತಿಂದಿಲ್ಲ ಅಂದರೆ ಇನ್ನೇನು ಫಿಶ್ ಇದೆಯಲ್ಲ ಅದೂ ಈ ಬೇಳೆ ಸಾರು ಹಾಕಿ ಅನ್ನ ಕೊಟ್ಬಿಡ್ತೀನಿ. ಅವನಿಗೊಂದು ಊಟ ಮಾಡಿಸ್ಬಿಟ್ರೆ ನನಗೆ ಎಷ್ಟೋ ಕೆಲಸ ಮಾಡಿ ಮುಗಿಸೋಷ್ಟು ಸಮಾಧಾನ ಆಗುತ್ತೆ. ಈಗ ಅವನಿಗೆ ಕೊಟ್ಟು ನೋಡೋಣ. ಓಕೆ, ಕೊಟ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಶ್ರೇಯಾಂಶಿಗೆ ಊಟ ಕೊಟ್ಟೆ, ಕರೆಕ್ಟಾಗಿ 1 hour ತಗೊಂಡಿದ್ದಾನೆ. ಕರೆಕ್ಟು 1 o'clock ಅವನಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ 2 ಗಂಟೆ 2 ನಿಮಿಷ ಟೈಮ್ ಆಗೋಗಿದೆ. ಇವಾಗ ನಾನು ಊಟಕ್ಕೆ ಕೂತಿದ್ದೀನಿ. ನಾನು ಊಟಕ್ಕೆ ಅನ್ನ, ಬೇಳೆ ಸಾರು, ಫಿಶ್ ಫ್ರೈ ಏನು ಸಂಜೆಗೆ ಮಾಡಿಟ್ಕೊಂಡಿದ್ದೆ ಅದೇ ತೊಗೊಂಡಿದ್ದೀನಿ. ಇನ್ನು ಊಟ ಮಾಡಿ ಅವನಿಗೆ ಮಲಗಿಸ್ಬೇಕು. ನಿದ್ದೆ ಬರ್ತಾಯಿದೆ, ಆದ್ರೂ ಅವ್ನು ಮಲಗ್ತಿಲ್ಲ. ಆ ಕಾರ್ಟೂನ್ ನೋಡ್ಕೊಂಡು ಕೂತಿದ್ದಾನೆ. ಏನಾದರೂ ಮಾಡಿ ಮಲಗಿಸ್ಬೇಕು. ಈಗ ಫಸ್ಟು ನಾನು ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಫೈನಲಿ ನಮ್ಮದು ಊಟ ಆಗಿ ಒಂದು ಒಳ್ಳೆ ನಿದ್ದೆ ಕೂಡ ಆಯಿತು. ಶ್ರೇಯಾಂಶಿಗೂ ಮಲಗಿಸ್ಬಿಟ್ಟೆ, ಹಾಗೆ ನಾನು ಸ್ವಲ್ಪ ಮಲ್ಕೊಂಡೆ. ನಾನು ಹೇಳಿದೆ ಸಂಜೆ ನಾವು ಪೂಜೆಗೆ ಹೋಗ್ತೀವಿ ಅಂತ, ಮುತ್ತಪ್ಪನ ಪೂಜೆ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ನೀವು ನಂದು ಲಾಸ್ಟ್ ಇಯರ್ ವ್ಲಾಗಲ್ಲಿ ನೋಡ್ಬೋದು. ಒಂದು ಎಂತಪ್ಪ ಅದು ಪಂಜುರುಳಿ ಆ ಥರದ್ದೆಲ್ಲ, ಆ ಥರನೇ ಇದರಲ್ಲೂ ಮುತ್ತಪ್ಪ ಸ್ವಾಮಿಯಲ್ಲೂ ದೇವರು ಬರೋದು ಆ ಥರ ಎಲ್ಲ ಇರುತ್ತೆ. ಹಿಂಗೆಲ್ಲ ವೇಷ ಹಾಕ್ಕೊಂಡು ದೇವರಿಂದು ಅದೇ ಇದೆ ಅಂತ ಅಂದ್ಕೊತೀನಿ. ಅದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ತುಂಬ ಕ್ಯೂರಿಯಸ್ ಇದೆ ಆ ಥರ ಇರ್ಬೋದೇನೋ ಅಂತ. ನಾನು ಶ್ರೇಯಾಂಶ್ ಎದ್ದ ತಕ್ಷಣ ಶ್ರೇಯಾಂಶಿಗೆ ರೆಡಿ ಮಾಡಿದ್ದೀನಿ. ಸರಿ ಬನ್ನಿ, ಏಯ್ ಬೇಗ ಬನ್ನಿ. ಶ್ರೇಯಾಂಶಿಂದು ಔಟ್ಫಿಟ್ ಬಂದು ಈ ಥರ ಇದೆ. ಹೇಗೆ ಕಾಣಿಸ್ತಿದ್ದೀನಿ ಕೇಳಿ ಕೇಳಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ.
ಕಮೆಂಟ್ ಮಾಡಿ. ಹೇರ್ ಎಂತ ಸನ್ನಿ ಗೈಸ್, ನನಗೆ ಹೇರ್ ಕಟ್ ಮಾಡಿಸ್ಬೇಕು. ಹೇರ್ ಕಟ್ ಮಾಡ್ತೀವಿ ಅಂತ ನನಗೆ ಟೈಮೇ ಕೂಡ ಬರ್ತಿಲ್ಲ ಹೇರ್ ಕಟ್ ಮಾಡಿಸ್ಲಿಕ್ಕೆ. ಮತ್ತೇನಂದರೆ ನಂದು ಔಟ್ಫಿಟ್ ಬಂದು ಈ ಥರ ಇದೆ. ಈ ಥರ ಈಗ ಬಂದು ನನ್ನ ಔಟ್ಫಿಟ್ ಇದೆ. ನಾನು ಹೆಂಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ತುಂಬ ಲಾಂಗ್ ಟೈಮ್ ಆದಮೇಲೆ ಈ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ನಾನು ಕಾಲೇಜ್ ಟೈಮಿಂದನೂ ಈ ಲಿಪ್ಸ್ಟಿಕ್ ಬಿಟ್ಟು ಬೇರೆ ಯಾವುದೂ ಯೂಸ್ ಮಾಡ್ತಿದ್ದಿಲ್ಲ. ಇವಾಗ ಸ್ವಲ್ಪ ಬೇರೆ ನಿವಿಯಾದು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಈ ಲಿಪ್ಸ್ಟಿಕ್ ನಂಗೆ ತುಂಬಾ ಕಂಫರ್ಟೇಬಲ್, ತುಂಬಾ ಇಷ್ಟ ಆಗುತ್ತೆ ಹಚ್ಕೊಳಕ್ಕೆ. ಮತ್ತೇನಂದರೆ ಪೂಜೆ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿದ್ದು. ಅದಕ್ಕೆ ಶ್ರೇಯಾಂಶ್ ಹಣೆ ಮೇಲೆ ಎಲ್ಲ ಕುಂಕುಮ, ಅರಿಶಿನ, ವಿಭೂತಿ ಎಲ್ಲ ಇದೆ. ಅವ್ನಿಗೊಂದು ಸ್ವಲ್ಪ ಹಚ್ಕೊಳ್ಳೋ ಅಂದರೆ ಇಡೀ 3 ನಾಮ ಬಳ್ಕೊತಾನೆ ಯಾವಾಗಲೂ ನೋಡಿದ್ರು. ಇದಿಷ್ಟ ಆಗಿತ್ತು ಇವಾಗಿಂದು ಬ್ಲಾಗ್. ಇನ್ನು ನೆಕ್ಸ್ಟು ಅಲ್ಲಿ ಪೂಜೆ ಏನು ನಡೀತದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ನಿಮಗೆ ಫುಲ್ಲೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಕಂಪ್ಲೀಟ್ ಮಾಡ್ತೀನಿ. ಓಕೆ, ಈಗ ಸದ್ಯಕ್ಕೆ ಹೊರಡೋಣ. ಆಲ್ರೆಡಿ ಟೈಮ್ ಆಗಿದೆ. ಅಮ್ಮ ಕರೀತಾ ಇದ್ದಾರೆ ಕೆಳಗೆ. ಸನಿ ಹೋಗೋಣ. ಬನ್ನಿ. ಇಲ್ಲಿ ನೋಡಿ, ಮೆಲ್ಲ ಓಡಬೇಡಿ ಗೈಸ್ನ. ಫೈನಲಿ ನಾವು ಬರಬೇಕಾಗಿರೋ ಪ್ಲೇಸ್ ರೀಚ್ ಆದ್ವಿ. ಸಾರಿ, ಇಲ್ಲಿ ನೋಡಿ ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ವಾ, എന്നതിനെ കൊണ്ട് പതിവോരായ തുടർന്ന് സങ്കല്പിച്ചു ജനക്കാതനാശം വെച്ചുകൊട്ടേ രമ്പട്ടു റമ്പോടെ കുത്തി നാരിയോടെ പ്രധാനം കരുതിക്കൊണ്ട്
മുതുകുറ്റ് വളരെ വായാലും കയ്യാലും വെച്ചുവിട്ട് ബിരിയാണി പോയി കിറ്റി വാഴ്ചക്കാരും ഇന്നത്തെ ദിവസം മുൻപ് ചെയ്ത വാഴ്ച കൂടെ ഭയം കൽപ്പിച്ചോട് മോദനം നാട് വാശാടുവാച്ചിലും പണ്ട് വാച്ചിലെടുക്കലോ നാനാരണക്കലോ ചിങ്ങനാട് തിരുവോണത്തിൽ മനസ്സാസിക്കുന്നത് പഞ്ചലഭമായിട്ട് കുടികുരുട്ടവിടെയാ കുടികുരുട്ടവിടെയാ ഇങ്ങനെ ആലടന്മാരെ ഏഴേക്കാരന്മാരെ കേൾക്കാം ചാക്കന്മാരെ ഏക്കരന്മാരെ ഏറിക്കളിക്കണ്ടേ അവിടെയാ എൻ്റെ ശരീരത്തിൻ്റെ വേദന ഞാൻ സഹിച്ചോളാം ദൈവേ, മനസ്സിനാണ് ഒരു സമാധാനം വേണ്ടത് അല്ലേ? ആ മനസ്സറിഞ്ഞ് സന്തോഷിക്കേണ്ട ഭാഗ്യം തരാൻ മുത്തപ്പൻ കൂടി ഉണ്ടാവണം അല്ലേ? മനസ്സറിഞ്ഞ് പ്രാർത്ഥിക്കുന്നുണ്ടല്ലോ ദൈവത്തിന് അല്ലേ? മുത്തപ്പനെ വിളിക്കാതെ ദിവസമില്ല അല്ലേ? കരകണ്ടെത്തേണ്ട ഭാഗ്യം തരാൻ ദൈവം കൊണ്ടുകൂടാ. ജന്മം തന്നത് ദൈവം. നാളേക്ക് വേണ്ടുന്ന തൃപ്തിയും സമാധാനവും നക്ഷത്താൽ വിടുതരന്മാരായിരിക്കുന്ന സന്താനകുമാരത്തിൻ്റെയും അന്തർജലത്തിൻ്റെയും പരിതാപത്തെ തിരുത്താനായിക്കൊണ്ട് ക്ഷേതാർജുനൻ തൻ്റെ പ്രാർത്ഥനത്തെ കൃപമായിട്ട് പരിപാലനം ചെയ്ത് പൂർവ്വകാല ആയുസ്സും ആരോഗ്യപര വേണ്ട അല്ലേ? ഭവനമ്പൻ ഭീകരമായിട്ട് മുടക്കം വരുത്താതെ കണ്ട് മുത്തപ്പൻ്റെ സംരക്ഷണം വേണം അല്ലേ? ശരീരത്തിനും മനസ്സിനും പ്രാപ്തഫലം തരാൻ ദൈവമുണ്ടായാൽ പോലെ കൂടാ. ದೇವ್ರ ಹತ್ರ ನಮ್ದೇನಿದೆ ಕೋರಿಕೆ ಅದೆಲ್ಲ ಕೇಳಿದ ತಕ್ಷಣ ನೆಕ್ಸ್ಟ್ ಹೋಗಿದ್ದು ನಾವು ಡಿನ್ನರ್ಗೆ ಸ್ಪೆಷಲ್ ಏನೇನಿತ್ತು ಅಂದರೆ ಗೀ ರೈಸ್, ಮಟನ್ ಕುರ್ಮಾ, ಚಿಕನ್ ಚಿಲ್ಲಿ, ಹಾಗೆ ಲಿವರ್ ಗಿಜರ್ಡ್ ಫ್ರೈ, ಕಬಾಬ್, ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಪಲ್ಯ, ಈ ಥರ ತುಂಬ ವೆರೈಟಿ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ಕಿವಿ ಮಾತು: ಪ್ರಪಂಚದಲ್ಲಿ ಸುಳ್ಳು ಸುಲಭವಾಗಿ ಮಾರಾಟವಾಗುತ್ತದೆ, ಏಕೆಂದರೆ ಸತ್ಯವನ್ನು ಕೊಳ್ಳುವ ಯೋಗ್ಯತೆ ಎಲ್ಲರಿಗೂ ಇರುವುದಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.